241 ಮತ್ತು 242 ಆಯತ್ತಿನ ಕನ್ನಡ ಅನುವಾದ ಈ ಥರ ಇರ್ತದೆ. ಇದನ್ನು ತಾವುಗಳು ಕೂಡ ತಿಳಿದು ಬೇರೆಯವರಿಗೆ ಶೇರ್ ಮಾಡಲು ತಿಳಿಸಲಾಗಿದೆ. ನಿಮ್ಮಲ್ಲಿ ಪತ್ನಿಯರನ್ನು ಬಿಟ್ಟು ಮೃತ್ಯುವಶವಾಗುವವರು ತಮ್ಮ ಪತ್ನಿಯರಿಗೆ 1 ವರ್ಷದವರೆಗೆ ಜೀವನಾಂಶ ಕೊಡಬೇಕೆಂದು ಅವರನ್ನು ಗೃಹಬಾಹಿರನ್ನಾಗಿ ಮಾಡಬಾರದೆಂದು ವಸಿಯತ್ ಅಥವಾ ಮೃತ್ಯುಪತ್ರವನ್ನು ಮಾಡಿಡಬೇಕು. ಆ ಬಳಿಕ ಅವರು ತಾವೇ ಹೊರಟು ಹೋದರೆ ಆ ವಿಷಯದಲ್ಲಿ ನ್ಯಾಯೋಚಿತವಾಗಿ ಏನು ಮಾಡಿದರೂ ಕೂಡ ಅದರ ಹೊಣೆ ನಿಮ್ಮ ಮೇಲಿಲ್ಲ. ಅಲ್ಲಾ ಎಲ್ಲರ ಮೇಲೂ ಪ್ರಬಲ ಅಧಿಕಾರವುಳ್ಳವನೂ ವಿವೇಕ ಜ್ಞಾನಿಯೂ ಆಗಿರುತ್ತಾನೆ. ಇದೇ ರೀತಿಯಲ್ಲಿ ತಲಾಖ್ ಕೊಡಲ್ಪಟ್ಟ ಸ್ತ್ರೀಯರಿಗೆ ನ್ಯಾಯೋಚಿತವಾಗಿ ಸ್ವತ್ತೇನನ್ನಾದರೂ ಕೊಟ್ಟು ಬೀಳ್ಕೊಡಬೇಕು. ಇದು ಮುತ್ತಕಿಗಳ ಅಂದರೆ ಧರ್ಮನಿಷ್ಠರ ನ್ಯಾಯಸ್ಥರ ಮೇಲಿನ ಬಾಧ್ಯತೆಯಾಗಿರುತ್ತದೆ. ಹೀಗೆ ಅಲ್ಲಾ ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸಿ ಹೇಳುತ್ತಾನೆ. ನೀವು ವಿಚಾರವಂತರಾಗಿರುವುದು ನಿರೀಕ್ಷಿಸಲಾಗಿದೆ. ಈ ಒಂದು ವಿಷಯವು ಮೊದಲು ಇದು ಇತ್ತು. ಇದರ ನಂತರ ಇನ್ನು 235 ಆಯತ್ತಿನ 4 ತಿಂಗಳು 10 ದಿನಗಳ ಒಂದು ಕಾನೂನನ್ನು ತಿರುಗಿ ಇದನ್ನು ಬದಲಾಯಿಸಲಾಯಿತು ಅಂತ ಹೇಳಿ ಇದನ್ನು ನಿಮಗೆ ತಿಳಿಸಲಾಗಿದೆ.